ಧರ್ಮಸ್ಥಳದಿಂದ ಇನ್ನಷ್ಟು ಅಪ್ಡೇಟ್ಸ್ಗಳು ಬರ್ತಾ ಇದೆ. ಈಗಾಗಲೇ ಸ್ಥಳದಲ್ಲಿ ಬಿಗುವಿನ ವಾತಾವರಣ ಇದೆ. ಪೊಲೀಸರು ಕೂಡ ಒಂದು ಸನ್ನಿವೇಶವನ್ನು ಕಂಟ್ರೋಲ್ ಮಾಡೋದಕ್ಕೆ ಸಾಕಷ್ಟು ಹರಸಾಹಸವನ್ನು ಪಡ್ತಾ ಇದ್ದಾರೆ. ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಪ್ಡೇಟ್ಸ್ ಬರ್ತಾ ಇದೆ. ಈಗ ಕಾರಿನ ಗಾಜುಗಳು ಪುಡಿಪುಡಿಯಾಗಿದೆ, ಯುವಕರಿಗೂ ಕೂಡ ಥಳಿತವಾಗಿದೆ. ಸ್ಥಳದಲ್ಲಿ ಕೈ ಮೀರಿದಂತಹ ಪರಿಸ್ಥಿತಿ ಇದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಈಗಾಗಲೇ ಪೊಲೀಸರು ಗುಂಪು ಚದುರಿಸೋದಕ್ಕೆ ಲಘು ಲಾಠಿ ಪ್ರಹಾರವನ್ನು ಮಾಡಿದ್ದಾರೆ. ಇದರ ಜೊತೆಗೆ ಈಗಾಗಲೇ ಸ್ಥಳದಲ್ಲಿ ಹೆಚ್ಚುವರಿ ಪೊಲೀಸರ ನಿಯೋಜನೆ ಕೂಡ ಮಾಡಲಾಗಿದೆ. ನೋಡ್ತಾ ಇದ್ದಾರೆ ದೃಶ್ಯದಲ್ಲಿ ಈಗಾಗಲೇ ಜನ ಹೆಚ್ಚಾಗಿ ಸೇರ್ತಾ ಇದ್ದಾರೆ. ರಾತ್ರಿ ಕೂಡ ಆಗಿರುವಂತಹ ಹಿನ್ನೆಲೆಯಲ್ಲಿ ಸಹಜ ಬಗ್ಗೆ ಪೊಲೀಸರಿಗೆ ಆತಂಕ ಇದೆ. ಏನಾದರೂ ಹೆಚ್ಚು ಕಡಿಮೆ ಆದರೆ ಅದರಲ್ಲೂ ಹೇಳಿ ಕೇಳಿ ಧರ್ಮಸ್ಥಳ ಅಥವಾ ಕರಾವಳಿ ಅಂತ ಭಾಗದಲ್ಲಿ ಸಾಕಷ್ಟು ಸೂಕ್ಷ್ಮವಾದಂಥ ಸನ್ನಿವೇಶಗಳೇ ಹೆಚ್ಚಾಗಿರುತ್ತೆ. ಹೀಗಾಗಿ ರಾತ್ರಿ ಆದಮೇಲೆ ಇನ್ನಷ್ಟು ಅವಘಡಗಳು ಸಂಭವಿಸಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಈಗ ಇನ್ನಷ್ಟು ಜಾಗೃತರಾಗ್ತಾ ಇದ್ದಾರೆ. ಇನ್ನಷ್ಟು ಬಿಗಿಯಾದಂಥ ಕ್ರಮವನ್ನು ಕೈಗೊಳ್ತಾ ಇದ್ದಾರೆ. ನೋಡ್ತಾ ಇದ್ದಾರೆ ಈಗ ಪೊಲೀಸ್ ವಾಹನಗಳು ಕೂಡ ಬರ್ತಾ ಇದೆ. ಕೆಲವರನ್ನ ಅರೆಸ್ಟ್ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಧರ್ಮಸ್ಥಳದಲ್ಲಿ ಪರಿಸ್ಥಿತಿ ಉದ್ವಿಗ್ನಗೊಳ್ತಾ ಇದೆ. ಸೊ ಸೈರನ್ ಎಲ್ಲೋ ಒಂದು ಅನೌನ್ಸ್ಮೆಂಟ್ ಅನ್ನು ಮಾಡ್ತಾ ಅಂತ ಇಲ್ಲಿ ನೋಡಬಹುದಾಗಿದೆ. ಇಲ್ಲಿ ಇನ್ಸ್ಪೆಕ್ಟರ್ ಸೈರನ್ ಮೂಲಕ ಎಲ್ಲರೂ ಹೋಗಿ ದಯಮಾಡಿ ಹೋಗಿ ಅರ್ಥ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ, ಮನೋರಂಜನೆ ಬೇಡ, ಹೋಗಿ ದಯಮಾಡಿ ಹೋಗಿ ದಯಮಾಡಿ ಹೋಗಿ. ಮುಂದೆ ಒಂದು ಪೊಲೀಸ್ ಏನು ಅಲ್ಲಿ ಎಲ್ಲವನ್ನು ಕೂಡ ಕಳಿಸುವಂತಹ ಪ್ರಯತ್ನದಲ್ಲಿ ಪೊಲೀಸರು ಇರುವಂಥದ್ದು. ಇನ್ನೊಂದು ಕಡೆ ಆ ಒಂದು ಮಾತಿನ ಚಕಮಕಿ ಇನ್ನೂ ಕೂಡ ಜೋರಾಗ್ತಾ ಇರೋದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಪೊಲೀಸರ ಜೊತೆ ಮಾತಿನ ಚಕಮಕಿಯನ್ನ ಒಂದು ತಂಡ ಮಾಡ್ತಾ ಇರುವಂಥದ್ದು. ಇನ್ನೊಂದು ತಂಡ ಏನು ಅವರನ್ನು ಕೂಡ ಕಳಿಸ್ಬೇಕು ಅಂತ ಹೇಳಿ ಒಂದು ಬಲವಾದ ಬೇಡಿಕೆ, ಅದರಿಂದಾಗಿ ಎಲ್ಲರನ್ನು ಕೂಡ ನಾವಿಲ್ಲಿಂದ ಸ್ಥಳದಿಂದ ಹೋಗೋದಿಲ್ಲ ಅಂತ ಹೇಳಿ ಒಂದು ತಂಡ ಇಲ್ಲಿ ಇರುವಂಥದ್ದು. ಸೊ ಅವರನ್ನ ಕಳಿಸ್ಲಿಕ್ಕೆ ಪೊಲೀಸರು ಈಗ ಹರಸಾಹಸ ಪಡ್ತಾ ಇದ್ದಾರೆ. ಇಲ್ಲಿ KSRP ತುಕಡಿಯನ್ನು ಕೂಡ ಇಲ್ಲೇ ನಿಯೋಜನೆ ಮಾಡ್ಕೊಂಡಿರುವಂಥದ್ದು. ಎಲ್ಲರನ್ನೂ ಕೂಡ ಇಲ್ಲಿ ನಿಯೋಜನೆ ಮಾಡಿ ಈ ಒಂದು ಪರಿಸ್ಥಿತಿಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಎಲ್ಲ ರೀತಿಯಲ್ಲಿ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಸೊ ಇಲ್ಲಿ ಯೂಟ್ಯೂಬರ್ಗಳ ಮೇಲೆ ಏನು ಹಲ್ಲೆ ಆಯಿತು, ಅದಾದ ಬಳಿಕ ನಡೆದಂತಹ ಘರ್ಷಣೆ ಇದು. ಸೊ ಇಲ್ಲಿ ವಾಹನಗಳನ್ನು ಜಖಮ್ ಮಾಡಲಾಯಿತು, ವಾಹನಗಳ ಗಾಜನ್ನು ಪುಡಿಗೈಲಾಯಿತು. ಸೊ ಎಲ್ಲರನ್ನೂ ಕೂಡ ಸ್ಥಳದಿಂದ ಚದುರಿಸುವ ಕೆಲಸವನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಆದರೆ ಪ್ರತಿಭಟನಾಕಾರರು ಅಂದರೆ ಪ್ರತಿಭಟನೆ ಮಾಡ್ತೀವಿ, ಸೊ ಏನು ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಆದಂಥ ಸಂದರ್ಭದಲ್ಲಿ ಪರ ವಿರೋಧ ಎರಡೂ ಸೇರಿ ಎರಡು ಕಡೆ ಈಗ ಈ ಒಂದು ಘರ್ಷಣೆ ಆಗ್ತಾ ಇರುವಂಥದ್ದು. ಎರಡೂ ಕಡೆ ಗುಂಪು ಕೂಡ ಸಮವಾಗಿ ಗಲಾಟೆ ಮಾಡ್ತಾ ಇದೆ. ಎರಡೂ ಕಡೆ ಗುಂಪಲ್ಲೂ ಕೂಡ ಸಾಕಷ್ಟು ಜನರು ಕಲ್ಲನ್ನು ತೂರಾಟ ಇದನ್ನೆಲ್ಲವನ್ನು ಕೂಡ ಮಾಡ್ತಾ ಇರುವಂಥದ್ದು. ಅಂದರೆ ಪ್ರಮುಖವಾಗಿ ಇಲ್ಲಿ ಎರಡು ಗುಂಪುಗಳ ನಡುವೆ ಏನು ಘರ್ಷಣೆ ಆಯಿತು, ಆ ಎರಡು ಗುಂಪುಗಳ ಘರ್ಷಣೆಯಲ್ಲಿ ಕೆಲವರು ಯೂಟ್ಯೂಬರ್ಗಳ ಪರ ಇದ್ದಂಥ ಒಂದು ಗುಂಪು, ಯೂಟ್ಯೂಬರ್ಗಳ ವಿರೋಧ ಇದ್ದಂತಹ ಒಂದು ಗುಂಪು, ಈ ರೀತಿ ಆಗಿರುವಂಥದ್ದು. ಸದ್ಯಕ್ಕೆ ಎರಡು ಗುಂಪುಗಳನ್ನು ಪೊಲೀಸರು ಈಗ ಸಪರೇಟ್ ಮಾಡಲು ಯಶಸ್ವಿಯಾಗಿದ್ದಾರೆ. ಒಂದು ಗುಂಪು ಆ ಕಡೆ ಇದೆ, ಇನ್ನೊಂದು ಗುಂಪು ಈ ಕಡೆ ಇದೆ. ಆದರೆ ಎರಡು ಗುಂಪುಗಳ ಮಧ್ಯೆ ಘರ್ಷಣೆ ಆಗಬಾರ್ದು ಅಂತ ಹೇಳಿ ಪೊಲೀಸರು ಈಗ ಎಲ್ಲ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ. ಕ್ಯಾಮರಾಮನ್ ರಾಮು ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು. ಇದು ಧರ್ಮಸ್ಥಳದಿಂದ ಬರ್ತಾ ಇರುವಂಥ ಸುದ್ದಿ. ಈಗಾಗಲೇ ನೋಡ್ತಾ ಇದ್ದಾರೆ ಪೊಲೀಸರು ಬಿಗಿ ಕ್ರಮವನ್ನು ಕೈಗೊಳ್ತಾ ಇದ್ದಾರೆ. ರಾತ್ರಿ ಕೂಡ ಆಗಿರುವಂಥ ಹಿನ್ನೆಲೆಯಲ್ಲಿ ಸರ್ಚ್ ಬಗ್ಗೆ ಟೆನ್ಷನ್ ಕೂಡ ಜಾಸ್ತಿ ಇದೆ. ಈಗಾಗಲೇ ಕೆಲವರನ್ನ ಅರೆಸ್ಟ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಇದರ ನಡುವೆ ಅನೇಕರು ಅಲ್ಲಿ ಸ್ಥಳೀಯರು ಇನ್ನೂ ಕೂಡ ಜಮಾಯಿಸ್ತಾ ಇದ್ದಾರೆ. ಹೀಗಾಗಿ ಅವರನ್ನು ಕಂಟ್ರೋಲ್ ಮಾಡುವಂಥ ನಿಟ್ಟಿನಲ್ಲಿ, ಜೊತೆಗೆ ಅಲ್ಲಿಂದ ಅವರೆಲ್ಲರನ್ನೂ ಕೂಡ ಖಾಲಿ ಮಾಡುವಂಥ ಅಂದರೆ ಬೇರೆ ಕಡೆ ಹೊರಗಡೆ ಕಳಿಸುವಂಥ ನಿಟ್ಟಿನಲ್ಲಿ ಈಗಾಗಲೇ ಬಿಗಿ ಕ್ರಮವನ್ನು ಕೈಗೊಳ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ.